ನೋಡಿ, ಅವರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮ್ಯಾಂಡೇಟ್ ಇದೆ, ಎನ್ಕ್ವೈರಿ ಮಾಡಿ ಅಂಥೇಳಿ ಅವರಿಗೆ SITನ ಮಾಡಿದ್ದಾರೆ, ಕಾನೂನಾತ್ಮಕವಾಗಿ SITನ ಮಾಡಿದ್ದಾರೆ. ಅವ್ರ ಕೆಲಸ ಮಾಡ್ತಾರೆ. ಅದಕ್ಕೆ ಅಡ್ಡಿಪಡಿಸಿದರೆ, ಕೆಲಸ ಮಾಡೋದಕ್ಕೆ ಅಡ್ಡಿಪಡಿಸಿದರೆ ಅವರಿಗೆ ಆದಂಥ ಕೆಲವು ಕ್ರಮಗಳಿದ್ದಾವೆ, ಅದನ್ನು ಅವರೇ ತಗೊಳ್ತಾರೆ, ಪೊಲೀಸ್ನವರೇ. ಅದು ಬಿಟ್ಟು ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಅತ್ಯಂತ ಹಿರಿಯ ಅಧಿಕಾರಿ ಆ ಥರದ ಪದ ಬಳಕೆ ಮಾಡೋದು ಎಷ್ಟು ಸರಿ ಅಂತ ಆ ಥರ ಆಕ್ಷೇಪ. ಏನು ಪದ ಬಳಕೆ ಮಾಡಿದ್ದಾರೆ? ಸಿಬ್ಬಂದಿಗಳಿಗೆ ಬರೆದಂಥ ಪತ್ರದಲ್ಲಿ. ಹೌದು, ಏನು ಪದ ಬಳಕೆ ಮಾಡಿದ್ದಾರೆ? ಹಂದಿಗಳ ಜೊತೆ ಗುದ್ದಾಡೋದು ಬೇಡ. ಯಾರು ಅದನ್ನ ಯಾರು ಹೇಳಿದ್ದು? ಬರ್ನಾರ್ಡ್ ಶಾ ಹೇಳಿರ್ಬೋದು. ಬರ್ನಾರ್ಡ್ ಶಾ ಆ ರೀತಿ ಹೇಳಿದ್ದಾರೆ ಹೊರತು ಕುಮಾರಸ್ವಾಮಿ ಅವರಿಗೆ ರೆಫರ್ ಮಾಡಿ ಹೇಳಿಲ್ವಲ್ಲ. ಹೇಳಿದಾರ? ರೀ, ಓದಕ್ ಬರ್ಬೇಕಲ್ರಿ ನಮ್ಗೆ. ಓದಕ್ಕೆ ಅರ್ಥ ಮಾಡ್ಕೊಳಕ್ಕೆ ಬಂದ್ರೆ ಈ ಪ್ರಶ್ನೆನೇ ಬರಲ್ಲ. ಕಾಂಗ್ರೆಸ್ ನಾಯಕರು ಬರ್ಸಿದ್ದಾರೆ ಅವ್ರ ಕಡೆಯಿಂದ. ನೋಡಪ್ಪ, ಬರ್ನಾರ್ಡ್ ಶಾ ಹೇಳಿದ್ದನ್ನ ಅವರು ಕೋಟ್ ಮಾಡಿದ್ದಾರೆ. ನನಗೆ ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕು? ನಾವು ತಗೋಬೇಕಾ? ಅವ್ರು ಪ್ರಸ್ತಾಪ ಮಾಡಿರ್ಬೋದು. ಈ ಗಾದಿ ಹೇಳ್ತೀವಿ ನಾವು, ಗಾದಿ ಹೇಳಿದ್ರೆ ಅದು ಗಾದಿ ನನಗೆ ಆಗುತ್ತೆ ಅಂತಲ್ಲ. ನಾಣ್ಣುಡಿಗಳು, ಗಾದಿಗಳು, ಈ ರೀತಿ ದೊಡ್ಡವರು ಹೇಳಿದ ಮಾತುಗಳು ಇವೆಲ್ಲ ಒಂದು ಅರ್ಥದಲ್ಲಿ ಹೇಳ್ತಾರೆ. ಅದನ್ನು ನಾವು ಹೆಂಗೆ ಬೇಕೋ ಹಂಗಂಗೆ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಒಂದಷ್ಟು ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗತ್ತೆ. ನೋಡಿ, ಅವರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮ್ಯಾಂಡೇಟ್ ಇದೆ, ಎನ್ಕ್ವೈರಿ ಮಾಡಿ ಅಂಥೇಳಿ ಅವರಿಗೆ SITನ ಮಾಡಿದ್ದಾರೆ, ಕಾನೂನಾತ್ಮಕವಾಗಿ SITನ ಮಾಡಿದ್ದಾರೆ. ಅವ್ರ ಕೆಲಸ ಮಾಡ್ತಾರೆ. ಅದಕ್ಕೆ ಅಡ್ಡಿಪಡಿಸಿದರೆ, ಕೆಲಸ ಮಾಡೋದಕ್ಕೆ ಅಡ್ಡಿಪಡಿಸಿದರೆ ಅವರಿಗೆ ಆದಂಥ ಕೆಲವು ಕ್ರಮಗಳಿದ್ದಾವೆ, ಅದನ್ನು ಅವರೇ ತಗೊಳ್ತಾರೆ, ಪೊಲೀಸ್ನವರೇ. ಅದು ಬಿಟ್ಟು ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಅತ್ಯಂತ ಹಿರಿಯ ಅಧಿಕಾರಿ ಆ ಥರದ ಪದ ಬಳಕೆ ಮಾಡೋದು ಎಷ್ಟು ಸರಿ ಅಂತ ಆ ಥರ ಆಕ್ಷೇಪ. ಏನು ಪದ ಬಳಕೆ ಮಾಡಿದ್ದಾರೆ? ಸಿಬ್ಬಂದಿಗಳಿಗೆ ಬರೆದಂಥ ಪತ್ರದಲ್ಲಿ. ಹೌದು, ಏನು ಪದ ಬಳಕೆ ಮಾಡಿದ್ದಾರೆ? ಹಂದಿಗಳ ಜೊತೆ ಗುದ್ದಾಡೋದು ಬೇಡ. ಯಾರು ಅದನ್ನ ಯಾರು ಹೇಳಿದ್ದು? ಬರ್ನಾರ್ಡ್ ಶಾ ಹೇಳಿರ್ಬೋದು. ಬರ್ನಾರ್ಡ್ ಶಾ ಆ ರೀತಿ ಹೇಳಿದ್ದಾರೆ ಹೊರತು ಕುಮಾರಸ್ವಾಮಿ ಅವರಿಗೆ ರೆಫರ್ ಮಾಡಿ ಹೇಳಿಲ್ವಲ್ಲ. ಹೇಳಿದಾರ? ರೀ, ಓದಕ್ ಬರ್ಬೇಕಲ್ರಿ ನಮ್ಗೆ. ಓದಕ್ಕೆ ಅರ್ಥ ಮಾಡ್ಕೊಳಕ್ಕೆ ಬಂದ್ರೆ ಈ ಪ್ರಶ್ನೆನೇ ಬರಲ್ಲ. ಕಾಂಗ್ರೆಸ್ ನಾಯಕರು ಬರ್ಸಿದ್ದಾರೆ ಅವ್ರ ಕಡೆಯಿಂದ. ನೋಡಪ್ಪ, ಬರ್ನಾರ್ಡ್ ಶಾ ಹೇಳಿದ್ದನ್ನ ಅವರು ಕೋಟ್ ಮಾಡಿದ್ದಾರೆ. ನನಗೆ ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕು? ನಾವು ತಗೋಬೇಕಾ? ಅವ್ರು ಪ್ರಸ್ತಾಪ ಮಾಡಿರ್ಬೋದು. ಈ ಗಾದಿ ಹೇಳ್ತೀವಿ ನಾವು, ಗಾದಿ ಹೇಳಿದ್ರೆ ಅದು ಗಾದಿ ನನಗೆ ಆಗುತ್ತೆ ಅಂತಲ್ಲ. ನಾಣ್ಣುಡಿಗಳು, ಗಾದಿಗಳು, ಈ ರೀತಿ ದೊಡ್ಡವರು ಹೇಳಿದ ಮಾತುಗಳು ಇವೆಲ್ಲ ಒಂದು ಅರ್ಥದಲ್ಲಿ ಹೇಳ್ತಾರೆ. ಅದನ್ನು ನಾವು ಹೆಂಗೆ ಬೇಕೋ ಹಂಗಂಗೆ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಒಂದಷ್ಟು ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.